ತುಂಬಾ ಜನ ಅಚ್ಚುರೊಚ್ಚು ಬೇರೆ ಊರ ಅಂತ ಕನ್ಫ್ಯೂಷನ್ ಇರುತ್ತೆ. ಅಚ್ಚುರೊಚ್ಚು ಬೇರೆ ಊರಲ್ಲ, ಒಂದೇ ಊರು, ನಮ್ ಬೆಣ್ಕುಣ್ಸೆ ಗ್ರಾಮದಲ್ಲಿರೋಂತ ಅಚ್ಚುರೊಚ್ಚು. ನಮಸ್ಕಾರ ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ದೀರಾ ಇದೆಲ್ಲದು ಕೂಡ ಅಚ್ಚುರೊಚ್ಚು. ಏನು ನಮ್ಮ ಕರ್ನಾಟಕದಲ್ಲೇ ಫುಲ್ ಫೇಮಸ್, ಎಲ್ಲಿ ನೋಡಿದ್ರು ಕೂಡ ಐಸ್ ಸ್ವೀಟ್ ರಚ್ಚು ಅಂತಾನೆ ಕೇಳ್ತಾ ಇದ್ರಿ. ನಾವಿವತ್ತು ನಮ್ಮ ಅಜ್ಜಂಪುರ ತಾಲೂಕಿನ ನಮ್ಮ ಬೆಣ್ಕುಣ್ಸೆ ಗ್ರಾಮಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ನಟರಾಜ್ ಅವರು ಇದ್ದಾರೆ. ಅದೇ ರೀತಿಯಾಗಿ ಏನು ಈ ಕರುಗಳನ್ನ ಸಾಕಿದ್ದಾರೆ, ಯಾವ ತರ ಸಾಕಿದ್ರು, ಎಲ್ಲಿಂದ ತಗೊಂಡ್ ಬಂದ್ರು, ಎಷ್ಟು ಪ್ರೈಸ್ ಆಗಿದ್ದೇವೆ ಅಂತ ಹೇಳ್ಬಿಟ್ಟು ಇವತ್ತು ಪ್ರತಿಯೊಂದು ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತಾ ಇದೀವಿ. ನಮ್ಮ ಚಾನಲ್ ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಸ್ವಾಮಿ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕರ್ನಾಟಕದಲ್ಲೇ ತಮ್ಮ ಅಚ್ಚುರಚ್ಚು ಏನ್ ಹೆಸರನ್ನ ಫೇಮಸ್ ಆಗಿದೆ, ಎಲ್ಲೋದ್ರೂ ಕೂಡ ರೇಸಲ್ಲಿ ಅಚ್ಚುರಚ್ಚು ಬಂದಿದೆ ಅಂದ್ರೆ ಸಾಕು, ಎಲ್ಲರೂ ಕೂಡ ಅಚ್ಚುರಚ್ಚು ಬಂದಿದಾವ ಅನ್ನೋ ಲೆವೆಲ್ಗೆ ಆವಳಿನ ಕ್ರಿಯೇಟ್ ಮಾಡಿದ್ದೇವೆ ಅಂತಾನೆ ಹೇಳ್ಬಹುದು. ಅದೇ ರೀತಿಯಾಗಿ ಅಚ್ಚುರಚ್ಚು ಮಾಲೀಕರಾದಂತ ನಾಗರಾಜ್ ಮತ್ತೆ ನಟರಾಜ್ ಇದ್ದಾರೆ. ಸೊ ಅವ್ರನ್ನ ಕೇಳೋಣ, ಅವ್ರನ್ನ ಸ್ವಲ್ಪ ಪರಿಚಯ ಮಾಡ್ಸೋಣ. ಸರ್ ನಿಮ್ ಪರಿಚಯ ಮಾಡ್ಕೊಡಿ ಸರ್ ನಮ್ ಜನಕ್ಕೆ. ಸರ್ ನಾವು ನಟರಾಜ್ ಅಂತ, ನಾಗರಾಜ್ ನಮ್ಮ ಅಣ್ಣ, ನಮ್ಮ ಅಪ್ಪಾಜಿ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ನಮ್ಮ ಹುಡುಗರೆಲ್ಲ ಇದ್ದಾರೆ. ಎಲ್ಲ ಇನ್ನೂ ಬಂದಿಲ್ಲ, ಭಾಳ ಜನ ಇದ್ದಾರೆ. ನಮ್ಮೂರು ಬೆಣ್ಕುಣ್ಸಿ ಅಂತ, ಅಜ್ಜಂಪುರ ತಾಲೂಕ್. ಈ ಅಚ್ಚು ಅಂತ, ಇದು ರಚ್ಚು, ಅದು ಅಚ್ಚು. ಎಲ್ಲಿ ಹೋದ್ರು ಸರ್ ನಾವು ಹೋಯ್ತ ಕಾಣಲ್ಲನ ನಮ್ಮ ರಚ್ಚುನ ನೋಡತ್ತಾರೆ ಜನ. ಅಷ್ಟು ಜನ ಎಲ್ಲಿ ಹೋದ್ರು ನಾವು ಹೊಡಿತೀವೋ ಬಿಡ್ತೀವೋ ಅದು ಗೊತ್ತಿಲ್ಲ. ರಚ್ಚು ಬಂದಿತ್ತೆ ಅಂದ್ರೆ ರಚ್ಚು ಫ್ಯಾನ್ಸ್ ತುಂಬಾ ಜನ. ಎಲ್ಲೋದ್ರು ಯಾವ್ದೇ ಒಂದು ಕಣಕ್ ಹಾಕಿದ್ರು ಸಾಕು, ಅಚ್ಚು ಬಂದಿದೆ ಅಂದ್ರೆ ಸಾಕು, ತುಂಬಾ ಜನ ರಚ್ಚು ಅಂತ ಹಿಂದ್ಗಡೆನೆ ಓಡಾಡ್ತಿರ್ತಾರೆ ಸರ್ ಫ್ಯಾನ್. ರಚ್ಚು ಅಂದ್ರೆ ಸರ್, ಈಗ ಅಚ್ಚು ಅಂತ ಇಡಕ್ಕೆ ಕಾರಣ ಏನು ಇಲ್ಲ ಸರ್. ಒಂದಿನ ಹಿಂಗೆ ನಮ್ಮ ಅಣ್ಣ ಹೋಗಿ, ನಾಗರಾಜು ಹೋಗಿ ದನ ತರಬೇಕು. ನಾವ್ ಅಪ್ಪಾಜರ್ ಆಡ್ತಿದ್ರು ಅವಾಗ, ನಮ್ಮವು ದನ ಇದ್ವು, ಅಪ್ಪಾಜರ್ ಆಡ್ತಿದ್ರು. ಅದೇ ಕಿಚ್ಚಿಗೆ ಹೋಗಿ ಎಲ್ಲಾ ಮಾತಾಡ್ತಿದ್ರು ಅಂತೇಳಿ ನಮ್ಮ ಅಣ್ಣ ಹೋಗಿ ಓಡಾಡ್ತಿದ್ದ, ದನ ತರಬೇಕು ಅಂತ ಓಡಾಡ್ತಿದ್ದ. ಒಂದಿನ ಏನ್ ಮಾಡ್ದ, ಎಲ್ಲ ಹುಡುಗರು ಕರ್ಕೊಂಡ್ ಹೋಗಿ ಮಂಡ್ಯ ಕಡೆಗೆ ಹೋಗಿ ಅಚ್ಚು ಅಂತೇಳಿ ಈ ದನಗಳ ತಾಮಂದ. ನಾವು ಇಲ್ಲಿ ಬಂದ್ಮೇಲೆ ಅಚ್ಚು ಅಂತೇಳಿ ನಾವು ನಾಮಕರಣ ಮಾಡಿದ್ವಿ. ಬೆಳಗಿನ ಜಾವ 3 ಗಂಟೆಲಿ ಬಂದ್ರು, 3 ಗಂಟೆಗೆ ನಾಮಕರಣ ಮಾಡಿದ್ದೆ. ನಾವೇ ಮಾಡಿದ್ದು ಅಚ್ಚು ಅಂತ ನಾವೇ ಮಾಡಿದ್ ನಾಮಕರಣ. ಅಂದ್ರೆ ಮಂಡ್ಯದಿಂದ ತಗೊಂಬಂದ್ರಿ ಸರ್? ಮಂಡ್ಯದಿಂದ ತಗೊಂಬಂದಾಗ ಎಷ್ಟು ರೇಟ್ ಆಗಿ ಸರ್ ಇವಕ್ಕೆ? ಒಂದು ಅಂದಾಜಲ್ಲಿ ಎಷ್ಟು ಹೇಳ್ಬೋದಾ ಸರ್? ಎಲ್ಲಾ ಖರ್ಚಾಗಿ ನಮ್ದು ಒಂದ್ 80,000 ಬಿದ್ದಿತ್ತು, ಎರಡು ಖರ್ಚು ಎಲ್ಲ. ಹಾ ಸರ್, ಎಲ್ಲ ನಮ್ದೇನ್ ಓಡಾಡಿದ್ದು, ಗಾಡಿದು ಎಲ್ಲ, ಅಲ್ಲಿ ದನಕ್ ದುಡ್ಡು ಕೊಟ್ಟಿದ್ದು ಎಲ್ಲ ಸೇರಿ ಸರ್. ಸರ್, ಈ ಅಚ್ಚುರಚ್ಚುನ ತಗೊಂಬಂದು ಎಷ್ಟು ವರ್ಷ ಆಯ್ತು ಸರ್? ಸರ್ 2 ವರ್ಷ ಆಯ್ತು. 2 ವರ್ಷ ಆಯ್ತು. 2 ವರ್ಷದಿಂದ ಎಷ್ಟು ಪ್ರೈಸ್ ಹೊಡೆದಿದೆ ಸರ್ ಇಲ್ಲಿ ತನಕ? ಸರ್ ಇವಾಗ 35 ಹೊಡೆದಿದೆ. ಇದೊಂದೇ ಹೊಡೆದಿರೋದು, 35 ಪ್ರೈಸ್ ಹೊಡೆದಿದೆ ಇಲ್ಲಿ ತನಕ. ಅದು ಒಂದ್ ಪ್ರೈಸ್ ಮಾಡಿತ್ತು, ಪ್ರೈಸ್ ಹೊಡೆದಿದೆ. ಅಂದ್ರೆ ಎರಡು ಜೊತೆಲಿ ಆಗ್ತೀರಾ ಸರ್, ಸಿಂಗಲ್ ಆಗಿಲ್ಲ? ಸಿಂಗಲ್ ಸರ್. ಮಂಡ್ಯ ಸುತ್ತಿನ ದನಿನ ಜೊತೆಗೂ ಆಡಿದೀವಿ, ಚಿಕ್ಕಮಂಗ್ಳೂರ್ ದನಿನ ಜೊತೆಗೂ ಆಡಿದೀವಿ, ಸಾಲಿಗ್ರಾಮ ಸುತ್ತಮುತ್ತ ಎಲ್ಲಾ ತಕ ಸರ್. ಸರ್, ಈಗ ಮೊನ್ನೆ ಯಾರೋ ಮಾತಾಡ್ತಿದ್ರು, ಕೇಳ್ಪಟ್ಟೆ, ಈ ರಚ್ಚು ಮೇಲೆ ಏನೋ ಚಾಲೆಂಜ್ ಕಟ್ಟಿದ್ರಂತೆ, ಬೆಡ್ಡಿಂಗ್ ಮಾಡಿದ್ರಂತೆ ಸರ್. ಈ ಚಾಂಪಿಯನ್ ಡ್ರೈವರ್ ದೊಡ್ಡ ಗಾಡಿಯಲ್ಲಿ ಸಾಗರ, ಬಾಬಾರೇನ್ ಕಪ್ಲು ಸಾಗರ ಅಂತಿದ್ದಾನೆ. ಇದೇ ನಮ್ಮ ಜಿಂಕೆ ಅಂತ ಮಂಡ್ಯ ಸುತ್ತಿಂದು. ಅಲ್ಲಿ ಪ್ರತಿ ಒಂದ್ ರೌಂಡಿಗೂ ಸಾಗರ ಅಂತ ಫುಲ್ ಚಾಲೆಂಜ್ ನಮ್ಮ ರಚ್ಚು ಮೇಲೆ ಬೆಡ್ಡಿಂಗ್ ಆಡ್ತಿದ್ದ ಸರ್. ಒಳ್ಳೆ ಪೇರು ಅಂತೇಳಿ ಜಿಂಕೆ ಜೊತೆಗೆ ನಮ್ ರಚ್ಚು ಸಪೋರ್ಟ್ ಮಾಡ್ತಿದ್ರು. ಎಲ್ಲ ಚಾಂಪಿಯನ್ ಡ್ರೈವರ್ಗಳು, ದೊಡ್ಡ ಗಾಡಿ ನೋಡಿದಿರಲ್ ಸರ್ ನೀವು, ರಾಜ್ಯ ಮಟ್ಟದ ಗಾಡಿ ಎಲ್ಲ, ಪ್ರತಿಯೊಬ್ರು ಎಲ್ಲ ಡ್ರೈವರ್ಗಳು ನಮ್ ರಚ್ಚು. ನೀವೆಲ್ಲಾ ದೊಡ್ಡ ಗಾಡಿ ರೇಸಿಗೂ, ಸಣ್ಣ ಗಾಡಿ ರೇಸ್, ಎಲ್ಲಾ ರೇಸಿಗೂ ಹಾಕಿದಿರಾ? ಇಲ್ಲ, ಈಗ ಆಡಿಸ್ತೀವಿ ಸರ್. ಇವಾಗ 4 ಬಿದ್ದಿತ್ತು. ಇವಾಗ ಬೇಷ ರೇಸು ಆಡಿಸ್ಬೇಕು ಸರ್. ಏನ್ ಈ ಬೈಕ್ ನೋಡ್ತಿದೀವಿ, ಈ ಬೈಕ್ ಕೂಡ ಪ್ರೈಸ್ ಆಗಿ ಬಂದಿದ್ದ ನಿಮಗೆ? ಹ್ಞೂ ಸರ್, ಬೈಕ್ ಪ್ರೈಸ್ ಆಗಿ ಬಂದಿರೋದು. ಎಷ್ಟು ಬೈಕ್ ಬಂದಿದೆ ಸರ್ ಇಲ್ಲಿ? ಸರ್ 2 ಬೈಕ್ ಬಂದಿದೆ. 2 ಬೈಕ್ ಬಂದಿದೆ. 2 ಬೈಕ್ ಯಾವ ಎಲ್ಲೆಲ್ಲಿ ಪ್ಲೇಸ್ ಆಗಿದೆ ಸರ್ ಬೈಕ್? ಸರ್ ಭದ್ರಾವತಿ ಫಸ್ಟ್ ಹೊಡೆದ್ವಿ, ಕುಳ್ಳಿ ಜೊತೆ, ಕಡೂರ್ ಹತ್ರ ಕುಳ್ಳಿ ಅಂತ, ಕುಳ್ಳಿ ಅಂತ ಕರೆಕ್ಟ್. ಅದು ನಮ್ ರಚ್ಚು. ಓಕೆ ಸರ್. ಅದು ಫಸ್ಟ್ ಒಂದು ಬೈಕ್ ಹೊಡೆದ್ವಿ. ಆಮೇಲೆ ಕಿಲಾರಿ ಎಕ್ಸ್ಪ್ರೆಸ್ ಅಂತ ಮಂಡ್ಯ ಸುತ್ತಿಂದು, ಅಲ್ಲಿ HD ಕೋಟೆ ಅಂತ, ಅಲ್ಲೊಂದ್ ಬೈಕ್ ಹೊಡೆದ್ವಿ ಸರ್. ಟೋಟಲ್ ಆಗಿ 2 ಬೈಕ್ ಹೊಡೆದಿದ್ವಿ. ಪ್ಲಸ್ ಇದು ಏನ್ ಕಾಣ್ತಿದೆ, ಎಲ್ಲ ಟ್ರೋಫಿ ರಚ್ಚುದೆ. ಹಚ್ಚದು ಒಂದಿದೆ, ಒಂದ್ ಪ್ರೈಸ್ ಇದೆ. ಸರ್, ಈಗ ಚಾಂಪಿಯನ್ ಆಗ್ಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟಗಳಿರ್ತವೆ. ನಾವೊಂದ್ ಮೇಂಟೆನೆನ್ಸ್ ತುಂಬಾ ಹಂಗೆ ಮಾಡ್ಬೇಕಾಗಿರುತ್ತೆ. ನೀವ್ ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ ಸರ್? ಸರ್ ನಾವೇನು ಇಲ್ಲ ಸರ್, ನಾವ್ ಏನ್ ರೈತರು ಈ ಬೇಸವಡಿಯ ದನಗಳಿಗೆ ಏನ್ ಫುಡ್ ಕೊಡ್ತಾರ ಸರ್, ಅದೇ ತರ ಫುಡ್ ಕೊಟ್ಟಿರೋದ್ ನಾವು. ಅದನ್ ಕೊಟ್ಟಿದೀವಿ, ಇದನ್ ಕೊಟ್ಟಿದೀವಿ, ಹಾಲ್ ಹಾಕಿದೀವಿ, ಏನು ಇಲ್ಲ ಸರ್. ನಾವೇನ್ ರೈತರುಗಳು ಏನ್ ಸಾಕ್ತಾರೋ ಅದೇ ತರ ನಮ್ಮ ರಚ್ಚು 2 ಹಂಗೆ ಸಾಕಿರೋದ್ ನಾವು. ಅಂದ್ರೆ ಸರ್, ಈಗ ತುಂಬಾ ಜನ ಏನಂದ್ರೆ, ಈಗ
ಚೆನ್ನಾಗಿ ಕ್ಯಾಲ್ಸಿಯಂ ಬೇಕು, ಪ್ರೋಟೀನ್ ಬೇಕು ಅಂತ ಹೇಳ್ಬಿಟ್ಟು ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ, ಪ್ರತಿಯೊಂದು ಇದ್ ಮಾಡ್ತಾ ಇರ್ತಾರೆ. ಸರ್ ನಾವ್ ಎಲ್ಲಾನು ಕೂಡ. ಅವತ್ತಿಂದಲೂ ಚಕ್ರಿ ಆಡ್ತಿದ್ದಂಕಲ್ಲ ಯಾವತ್ತೂ ಏನು ಮಾಡಿರಲಿಲ್ಲ ಸರ್. ಇವಾಗ ದೊಡ್ಡ ಗಾಡಿ ಆಡ್ಬೇಕು ಅಂತೇಳಿ ಮೊಟ್ಟೆ ಹಾಕ್ತಿದೀವಿ ಇವಾಗ. ಹಾ. ಅಂದ್ರೆ- ಅವಾಗಿಂದ ಏನು ಹಾಕಿರ್ಲಿಲ್ಲ. ಏನು ಉಳ್ಳಿ ನುಚ್ಚು, ಹ್ಮ್. ಹುಲ್ಲು, ರಾಗಿ ಹುಲ್ಲು, ಹಸಿ ಸಪ್ಪೆ, ಇಷ್ಟ ಬಿಟ್ರೆ ಏನು ಕೊಟ್ಟಿಲ್ಲ ಸರ್ ನಾವು. ಕರುಗಳಿದ್ದಾಗ ಯಾವ ಹಾಲು ಇಲ್ಲ, ಮೊಟ್ಟೆ ಏನು ಇಲ್ಲ ಸರ್. ನಾವ್ ಹಂಗೆ ಆಡಿರೋದು. ಹಳ್ಳಿಲಿ ಯಾವ ತರ ಉಳ್ಳಿ ಜನ ಕಾಳು ಸಾಕ್ತಾರೆ? ಕೊಡ್ತಿದ್ವಿ, ಬೆಂದುಳ್ಳಿ ಕೊಡ್ತಿದ್ವಿ ಸರ್. ಹಾ. ಬೆಂದುಳ್ಳಿ ಕೊಡ್ತಿದ್ವಿ. ಹ್ಮ್. ಇನ್ ಬಿಟ್ರೆ ಏನು ಇಲ್ಲ. ಹಿಂಡಿ, ಬೂಸ, ಹ್ಮ್. ಈ ಉಳ್ಳಿ ಕಾಳು ಇಷ್ಟೇ. ಸರ್ ಎಷ್ಟು ಖರ್ಚಾಗ್ಬೋದು ಸರ್ ತಿಂಗಳಿಗೆ? ಈಗ ಎರಡೂ ಕೂಡ ನೀವು ಮೇಂಟೈನ್ ಮಾಡ್ತೀರಾ ಅಂತಂದ್ರೆ ಎಷ್ಟು ಖರ್ಚಾಗ್ಬೋದು? ಸರ್ ನಾವು ಖರ್ಚೇ ಕಾಣ್ತಿಲ್ಲ ಸರ್. ನಮಗೆ ಅಷ್ಟು ಬೆಲೆ ಕೊಟ್ಟಿದ್ದಾವೆ. ನಮಗೆ ಖರ್ಚೇ ಗೊತ್ತಾಗ್ತಿಲ್ಲ. ಹಾ. ಅಷ್ಟು ಬೆಲೆ ಕೊಟ್ಟಿದ್ದಾವೆ. ನಮಗೆ ಖರ್ಚೇ ಗೊತ್ತಾಗ್ತಿಲ್ಲ. ಅಷ್ಟು ಬೆಲೆ ನಮಗೆ. ರಚ್ಚು ಅಂದ್ರೆ ಅಷ್ಟು ಬೆಲೆ. ನಮಗೆ ಖರ್ಚೇ ಗೊತ್ತಾಗಲ್ಲ ಸರ್. ನಮ್ಮ ಅಪ್ಪಾಜಿ ಅಮ್ಮ ಅವರೇ ಸಾಕೋದು. ನಾವು ಗಾಡಿಗಳಿಗೆ ಹೋಗ್ತಿವಿ ಅಣ್ಣ ತಮ್ಮ. ಹಾ. ನಮ್ಮ ಅಪ್ಪಾಜಿ ನಮ್ಮಮ್ಮ ಅಂದ್ರೆ ಅವರೇ ಈಗ- ಚೆನ್ನಾಗ್ ನೋಡ್ಕೊಂತಿರೋದು. ಈಗ ಅಪ್ಪಾಜಿ ಅಮ್ಮ ಹಿಡಿದಾಡ್ತಾರ ಸರ್, ಯಾರಿಗೂ ಕೂಡ ಏನು ಮಾಡಲ್ಲ ಸರ್. ನಮ್ಮ ಅಮ್ಮನೂ ಕಟ್ಟುತ್ತೆ, ನಮ್ಮ ಅಪ್ಪಾಜಿನೂ ಕಟ್ಟುತ್ತೆ, ನಮ್ಮ ಅಪ್ಪಾಜಿ ಹಾ. ದನ ಸಾಕತ್ ಸರ್. ಸರ್ ಈಗ ಈ ಕರುಗಳ ದಿನಚರಿ ಯಾವ ತರ ಇರುತ್ತೆ ಸರ್? ಬೆಳಿಗ್ಗೆಯಿಂದ ಸಂಜೆ ತನಕ ಫುಡ್ ಯಾವ ತರ ಕೊಡ್ತೀರಾ? ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವ ತರ ಫುಡ್ ಕೊಡ್ತೀರಾ ಸರ್? ಬೆಳೆ ಏನಿಲ್ಲ ಸರ್. ಇವಾಗ ಮೊಟ್ಟೆ ಹಾಕ್ತಿದೀವಿ, ಕೋಳಿ ಮೊಟ್ಟೆ. ಬೆಳಿಗ್ಗೆ ಟೈಮ್. ಬೆಳಿಗ್ಗೆ ಎರಡೆರಡು ಮೊಟ್ಟೆ. ಹಾ. ಮತ್ತೆ ಒಂದ 10 ನಿಮಿಷ ಬಿಟ್ಟು ಉಳ್ಳಿ ನುಚ್ಚು, ಹ್ಮ್. ಹಿಂಡಿ, ಬೂಸ ಅದು ಮಿಕ್ಸ್ ಮಾಡಿ ಎಲ್ಲ ಇಡ್ತೀವಿ ಸರ್. ಸರ್ ಈಗ ರೇಸಿಗೆ ಹಾಕೋದ್ಕಿನ್ನ ಮೊದ್ಲು ಯಾವ ತರ ಪ್ರಿಪೇರ್ ಮಾಡ್ತೀರಾ? ಫುಡ್ ಎಲ್ಲ ಯಾವ ತರ ಕೊಡ್ತೀರಾ ಸರ್? ಸರ್ ಬರೀ ನಾವು ರೇಸಿಗೆ ಹಾಕ್ತಿವಿ ಅಂದ್ರೆ ಸ್ನಾನ ಮಾಡಿಸಿ ಬರೀ ಹಿಂಗ್ ಹಿಡ್ಕೊಂಡು ಈ ಮಕಡ ಹಾ. ಬರೀ ಹಗ್ಗ ಹಾಕಿರ ಸಾಕು ಸರ್. ಒಂದು ಹುಲ್ನು ತಿನ್ನಲ್ಲ, ಏನು ತಿನ್ನಲ್ಲ. ಸುಮ್ನೆ ಕತ್ ಯಾವಾಗ ಈಗ ಏನ್ ನೆಟ್ಟು ಮಾಡ್ಕೊಂಡಿತ್ತು ಕಿವೇನು ಅದೇ ತರ ಹೋಗೋ ತನಕನು ಹಂಗೆ ಇರುತ್ತೆ ಸರ್. ಅಲ್ಲೇ ರೇಸಿಗೆ ಅದೇ ಗೊತ್ತಾಗ್ಬಿಡುತ್ತೆ ಸರ್ ಫಿಕ್ಸ್ ಅದಕ್ಕೆ. ಆಗಿರುತ್ತೆ ಮೈಂಡ್ ಅಲ್ಲಿ. ಹಾ, ನಾವ್ ಇವತ್ತು ರೇಸಿಗೆ ಹೋಗ್ತಿದೀವಿ, ಹಾ. ಆ ತರ ನಮ್ಗೆ ಏನು ಇವತ್ತು ಊಟಕ್ಕೆ ಏನ್ ಬೇಡ, ನಮಗೆ ಒಟ್ಟು ನಾವು ಊಟನೇ comfortable ಮಾಡಲ್ಲ ಸರ್. ಆಗಿರ್ಬೇಕು ಅಲ್ಲೂ ಅನ್ನೋದು. ರೇಸಲ್ಲೂ ಊಟನೂ ಮಾಡಲ್ಲ. ಹಾ. ಆ ತರ ಹಿಂಗೆ ಈಗ ಆಟೋ ಎಲ್ಲ ಈಗ ಇಟ್ಕೊಂಡ್ ಬರ್ತೀರಾ ಗಾಡಿ ಎಲ್ಲ ಅಂತಂದ್ರೆ ಅದೇ ಹತ್ತುತ್ತಾ ಸರ್ ಈಗ? ಅದೇ ಹತ್ತುತ್ತೆ ಸರ್. ಹಾ. ಹಿಡ್ಕೊಂಡ್ ಹೋದ್ರೆ ಸಾಕು ಅದೇ ಹತ್ತುತ್ತೆ. ಸರಿ, ಏನು ನೀವು ಎಲ್ಲಾ ರೇಸಿಗೂ ಆಗ್ತಾ ಇರ್ತೀರಾ, ತುಂಬಾ ಚೆನ್ನಾಗಿ ನೆನ್ಪಿರೋ ಅಂತ ರೇಸು ಮತ್ತೆ ಎಲ್ಲಾ ದನಗಳಿಗೂ ಕೂಡ ಹೊಡೆದಿರೋ ಅಂತ ರೇಸು ಯಾವ್ದೋ ನೆನಪಿದೆ ಸರ್ ನಿಮಗೆ? ಇದೆ ಸರ್, ತುಂಬಾ ಇದೆ. ನಾವು ಫಸ್ಟಿಗೆ ಹಾಕಿದ್ದು ನಮ್ಮೂರ್ದು ಕೃಷ್ಣ ಅಂತ. ಹಾ. ಅದ್ರ ಜೊತೆಗೆ ನಾವು ಹೊಡಿಯಕ್ ಆಗಲ್ಲ ಅಂತ ಮಾಡಿದ್ವಿ ಅಂತ ಪಿಚ್ಚ ಗರ್ಗದಳ್ಳಿ ಇಲ್ಲೇ ನಮ್ಮ ಅವ್ರ ಪಕ್ಕದಲ್ಲೇ ಕೃಷ್ಣ ಅಂತ. ಹಾ. ಫಸ್ಟ್ನೇ ಕಣನೇ ಅದ್ರ ಜೊತೆ ಸರ್. ಗರ್ಗಗಳಿಲ್ಲ ಫಸ್ಟ್ನೇ ಕಣ ನಿಮ್ಗೆ? ಫಸ್ಟ್ನೇ ಕಣ. ಥರ್ಡ್ ಪ್ರೈಸ್ ಮಾಡ್ತೀವಿ ಸರ್. ಥರ್ಡ್ ಪ್ರೈಸ್ ಅಲ್ಲಿ. ಫಸ್ಟ್ನೇದು. ಹಾ. ಚೋಟ ಜೀವ ಇರುತ್ತೆ ಹಾ. ಫಸ್ಟ್ ಸೆಕೆಂಡ್ ಒಳಗೆ. ಹ್ಮ್. ಮತ್ತೆ ಮಂಡ್ಯ ಸುತ್ತಿನ ದನ ಇರುತ್ತೆ. ಹ್ಮ್. ಮತ್ತೆ ಇನ್ನೂ ಒಂದ್ ಇರುತ್ತೆ ನಮ್ಮೂರ್ದೆ. ಎಲ್ಲದ್ರೊಳಗೂ ನಾವು ಹೊಡ್ಕೊಂಡ್ ಬಂದಿರ್ತೀವಿ ಸರ್. ಪ್ರತಿಯೊಂದಕ್ಕೂ ಕೂಡ ಹೊಡೆದು ಪ್ರತಿಯೊಂದ್ರೆ ಪ್ರೈಸ್ ಎಂಟ್ರಿ ಆಗಿ ಥರ್ಡ್ ಪ್ರೈಸ್ ಪ್ರೈಸ್ ಆಗಿರುತ್ತೆ. ಆಗಿರುತ್ತೆ ಸರ್ ಅಲ್ಲಿ. ಅದು ನಿಮಗೆ ಫಸ್ಟ್ನೇ ಪ್ರೈಸ್ ನೆನಪಿರೋ ಫಸ್ಟ್ನೇ ಪ್ರೈಸ್ ನಾವು ಹಾಕಿದ್ದೆ ಅಲ್ಲಿ, ಫಸ್ಟ್ ಹೊಡೆದಿದ್ದೆ ಅಲ್ಲಿ ಸರ್. ಥರ್ಡ್ ಕೃಷ್ಣನ್ ಜೊತೆಯಲ್ಲಿ. ಮತ್ತೆ ಸರ್ ಈಗ ರೇಸಿಗೆ ಹಾಕಿರ್ತೀರಾ, ನಿಮಗೆ ತುಂಬಾ ದೊಡ್ಡ ಕರುಗಳ ಮೇಲೆ ಬಿದ್ದಿರುತ್ತೆ. ಆ ಟೈಮಲ್ಲಿ ಆ ದೊಡ್ಡ ಕರುಗಳನ್ನ ಸೋಲ್ಸಿ ಗೆದ್ದಿರೋಂತ ಹಿಸ್ಟ್ರಿ? ಸರ್ ಫಸ್ಟ್ ಬೈಕ್ ಹೊಡೆದಿತ್ತೀವಲ್ಲ ಸರ್ ಹಾ. ಭದ್ರಾವತಿ. ಭದ್ರಾವತಿ. ಅಲ್ಲಿ ಸರ್ ಟಾಪ್ ದನಗಳು ಅಂದ್ರೆ ಅಲ್ಲಿ ಸರ್. ಹ್ಮ್. ಪ್ರತಿಯೊಂದ್ ದನನು ಟಾಪೇ ಸರ್. ಹ್ಮ್. ಎಂತೆಂತವ ಇದಾವೆ ಸರ್ ಕರುಗಳು. ಸರಿಯಾದ ಮಂಡ್ಯ ಸುತ್ತಾಗ್ಲಿ, ತರೀಕೆರೆ ಆಗ್ಲಿ, ಚಿಕ್ಕಮಂಗ್ಳೂರ್ ಆಗ್ಲಿ, ಪ್ರತಿಯೊಂದ್ ದನಕ್ಕೂ ಒಂದೊಂದ್ ಹೆಜ್ಜೆಗೆ ಹೊಡೆದಾಕಿದೀವಿ ಸರ್ ನಾವು. ಒಂದ್ ದನಿಗೂ ಬಿಟ್ಟಿಲ್ಲ ಸರ್. ಅಲ್ಲಿ ಫಸ್ಟ್ ಹೊಡೆದಿತ್ತೀವಿ. ಸರ್ ಈಗ ಓರಿಗಳನ್ನೆಲ್ಲ ತುಂಬಾ ಜನ ನಾವು ಸಾಕ್ತಿವಿ ಅಂತ ಹೇಳಿ ತುಂಬಾ ಜನ ಓರಿನ ಶೋಕಿ ತಗೊಂಬಂದ್ ಸಾಕರಿದ್ದಾರೆ. ತಗೊಂಬಂದ್ ಸಾಕಿ ಡೆಡಿಕೇಟೆಡ್ ಆಗಿ ಅದಕ್ಕೋಸ್ಕರನೇ ಟೈಮ್ ಕೊಟ್ಟು ಸಾಕರ್ ಬೇರೆ ಇರ್ತಾರೆ ಸರ್. ಹಾ. ನಿಮ್ಮನ್ನ ನೋಡಿದ್ಮೇಲೆ ನಮಗೆ ಗೊತ್ತಾಯ್ತು ಇವನ್ ಎಷ್ಟು ಚೆನ್ನಾಗಿ ಸಾಕಿದಾರೆ ಅಂತ ಹೇಳ್ಬಿಟ್ಟು. ಅಚ್ಚುನೇ ಆಗಿರ್ಬೋದು, ರಚ್ಚುನೇ ಆಗಿರ್ಬೋದು, ಅವ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೊಂದು ಅಲಂಕಾರ ಮಾಡೋದ್ರಿಂದ ಆಗಿರ್ಬೋದು, ಹೂವಿನಾರ ಹಾಕಿದೀರಾ, ಪ್ರತಿಯೊಂದು ಕೂಡ ಅದಕ್ಕೆ ಕಣ್ಕಪ್ಪು, ಕಾಜಲ್ ಎಲ್ಲಾದ್ನೂ ಹಚ್ಚಿ ಯಾವ ತರ ರೆಡಿ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಸರ್. ಈ ತರ ಒಂದು ಚಾಂಪಿಯನ್ ಕರುಗಳನ್ನ ನಾವು ರೆಡಿ ಮಾಡ್ಬೇಕಾದ್ರೆ ಏನೇನ್ ಪ್ರಾಬ್ಲಮ್ಗಳು ಎದುರಾಗ್ತಾವ ಸರ್? ಅದೇ ಈಗ ಹೊರಗ್ ಹೋದ ರೇಸ್ ಅಲ್ಲೆಲ್ಲ ಕಣ್ಣೆಲ್ಲ ಬಿದ್ದಿರ್ತವೆ. ಹಾ. ಮತ್ತೆ ಈಗ ಸಾಕದಾಗ್ಲಿ ಸರ್, ಅದು ಹಳ್ಳಿ ಕಾರ್ಗಳಿಗೆ ಗೊತ್ತಾಗುತ್ತೆ ಸರ್. ಹ್ಮ್. ಏನೇ ಕಾಯಿಲೆ ಬರ್ಲಿ, ಏನೇ ಒಂದ್ ನೋವಿರ್ಲಿ ಸರ್, ಅವೇ ತೋರ್ಸ್ಕೊಂಡ್ ಕೊಡ್ತಾವ ಸರ್. ಈಗ ಬಾಯಿ ಇಲ್ಲ ಅಂದ್ರು ಬಾಯಿ ಇರೋ ತರಾನೇ ತೋರ್ಸ್ಕೊಂಡ್ ಕೊಡ್ತಾವ ಸರ್. ಅವು ಬಿಡೋದೇ ಇಲ್ಲ. ಅವು ಗೊತ್ತಾಗುತ್ತೆ ಸರ್ ನಮಗೆ. ಸರ್ ಮೆಡಿಸಿನ್ ಎಲ್ಲ ಯಾವ ತರ ಕೊಡಿಸ್ತೀರಾ? ಈಗ ಹುಷಾರಿಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ, ಅದೇ ತಕ್ಷಣಕ್ಕೆ ಸರ್ ನಾವು ಡಾಕ್ಟರ್ ಕರ್ಕೊಂಬಂದು, ಇಲ್ಲೇ ನಮ್ ಪಕ್ಕದೂರಲ್ಲಿದ್ದಾರೆ, ಅವ್ರನ್ನ ಕರ್ಕೊಂಬಂದು ಅದೇ ತಕ್ಷಣಕ್ಕೆ ಅವ್ ಗೊತ್ತಾಗತ್ತೆ ಸರ್. ನಮ್ ದನ ನೋಡಿದ ಕೂಡನೇ ಗೊತ್ತಾಗುತ್ತೆ. ಕರ್ಕೊಂಬಂದು ಏನಾಗಿತ್ತೆ ಏನು ಎಲ್ಲ ಒಂದ್ ಕಡೆಯಿಂದ ಚೆಕ್ಅಪ್ ಮಾಡಿಸ್ತೀವಿ ಸರ್. ಇಂಜೆಕ್ಷನ್ ಆಗ್ಲಿ, ಟ್ಯಾಬ್ಲೆಟ್ ಆಗ್ಲಿ, ಏನ್ ಸ್ಪ್ರೇ ಆಗ್ಲಿ, ಏನ್ ಪ್ರತಿಯೊಂದಾಗ್ಲಿ ಎಲ್ಲ ಕ್ಲೀನ್ ಮೇಂಟೈನ್ ಮಾಡ್ತೀವಿ ಸರ್. ಸರ್ ನೀವು ಈಗ ಟಿ ಶರ್ಟ್ ಹಾಕಿದೀರಾ, ನಾನ್ ಬಂದಾಗ ನೋಡ್ದೆ. ಈ ಟಿ ಶರ್ಟ್ ಅಲ್ಲೂ ಕೂಡ ರಚ್ಚು ಫೋಟೋ ಇದೆ, ಹಿಂದ್ಗಡೆ ಹೈ ಸ್ಪೀಡ್ ರಚ್ಚು ಅಂತೇಳಿ ಹೆಸರು ಹಾಕ್ಸಿದೀರಾ. ಈಗ ಏನ್ ಸರ್ ಈಗ ಈ ರಚ್ಚು ಇಂದ ಇನ್ಸ್ಪೈರ್ ಆಗ್ಬಿಟ್ಟು ಏನ್ ಹಾಕ್ಸಿದೀರಾ ಸರ್ ಇದನ್ನ? ಸರ್ ಅಭಿಮಾನಿಗಳಿಂದ ನಾವು ಟಿ ಶರ್ಟ್ ಮಾಡಿಸಿ, ನಮ್ ಹುಡುಗರವೆಲ್ಲ ಇದಾವೆ. ಎಲ್ಲ ಇವತ್ತು ಹಾಕಿಲ್ಲ. ಮತ್ತೆ ಇಲ್ಲಿ ಕಡೂರಲ್ಲಿ ಪುನಿ ಅಂತ ಇದ್ದಾನೆ, ತನು, ಗೌತು, ಚರಣ ಇವರೆಲ್ಲ ಬರ್ಬೇಕಾಯ್ತು. ಅವ್ರು ರೇಸಿಗೆ ಹೋಗಿದಾರೆ. ಇವತ್ತೊಂದು ಲೋಕಲ್ ರೇಸ್ ಇತ್ತು, ಹಂಗಾಗಿ ಹೋಗಿದ್ದಾರೆ. ಅವ್ರಾಗ್ಲಿ ಯಾರಾಗ್ಲಿ, ನಮ್ಮ ಅಣ್ಣ ಆಗ್ಲಿ, ನಮ್ಮ ಅಣ್ಣ ಮಾಡ್ಸಿದ್ದ
ಫಸ್ಟ್ ನಾಗರಾಜ ಅಂತ ಎಲ್ಲ ಟಿ ಶರ್ಟ್ ಅವನೇ ಮಾಡಿಸಿದ್ದು. ನಮ್ಮೂರ್ ಹುಡುಗರು ಇದ್ರು, ಎಲ್ಲ ಕೆಲಸದಿಂದ ಬಂದಿಲ್ಲ ಇವತ್ತು. ಭಾರಿ ಅಭಿಮಾನಿಗಳಿದ್ದಾರೆ. ನಮ್ಮ ರಚ್ಚು ಅಂತ ನಮ್ದೊಂದೇ ಇಟ್ಟಿದ್ದು ಸರ್ ಹೆಸರು ಫಸ್ಟಿಗೆ. ಈ ಚಾಂಪಿಯನ್ ದನಗಳಾಗ್ಲಿ, ಯಾವಾಗ್ಲಿ ರಾಜ್ಯ ಮಟ್ಟದ ದನಗಳಾಗ್ಲಿ, ಮತ್ತೆ ರಾಜ್ಯ ಮಟ್ಟದ ದೊಡ್ಡ ಗಾಡಿ ಆಗ್ಲಿ, ಯಾವಕ್ಕೂ ರಚ್ಚು ಅಂತ ಹೆಸರೇ ಇಟ್ಟಿರ್ಲಿಲ್ಲ. ನಮ್ ರಚ್ಚು ಅಂತ ನಾವ್ ಇಟ್ಟ ಮೇಲೆ ಎಲ್ಲಾ ಕಡದಲ್ಲೂ ಬ್ರ್ಯಾಂಡ್ ರಚ್ಚು ಈ ತರ ನಮ್ ದನಿನ ಹೆಸರು ಇಟ್ಟಿದ್ದಾರೆ ಸರ್. ಬೇರೆ ಅಂತಂದ್ರೆ ಈಗ ನೀವು ಫಸ್ಟ್ ಒರಿಜಿನಲ್ ಆಗಿ ನೀವು ಇಟ್ಟಿದ ಹೆಸರು ರಚ್ಚು ಅಂತ ಹೆಸರಿಟ್ಟಿದ್ದೀರಾ. ರಚ್ಚು ಅಂತ ಹೆಸರು ಇಟ್ಟಾದ್ಮೇಲೆ ಇದರಿಂದ ಬೇರೆ ಅಭಿಮಾನಿಗಳು ಏನಿದ್ದಾರೆ ಅವರು ಕೂಡ ಕರುಗಳು ತಂದಾದ್ಮೇಲೆ ಮಿನಿ ರಚ್ಚು, ಬ್ರ್ಯಾಂಡ್ ರಚ್ಚು ಈ ತರ ಕಂಟಿನ್ಯೂ ಮಾಡ್ತೀವಿ ಸರ್. ನಮ್ಮ ಹುಡುಗರ ಎಲ್ಲ ನಿಮ್ ಫ್ರೆಂಡ್ಸ್ ಏನೇ? ಫ್ರೆಂಡ್ಸ್, ಎಲ್ಲಾ ಫ್ರೆಂಡ್ಸ್ ಸರ್. ಈಗ ಗಾಡಿ ರೇಸಿಗೆ ಹಾಕೊಂಡು ಹೋದಾಗ ನಿಮ್ ಜೊತೆ ಬರೋಂತ ಹುಡುಗರು ಯಾರು ಇದಾರೆ ಸರ್? ಎಷ್ಟು ಜನ ಇದಾರೆ? ತುಂಬಾ ಜನ ಇದಾರೆ ಸರ್. ಮೇನ್ ಆಗಿ ತನು, ಗೌತು, ಚರಣ, ಪುನಿ, ಅವನೇ ನಮ್ಮ ಗಾಡಿ ಹೊಡೆಯೋ ಡ್ರೈವರ್ ಪುನಿ ಅಂತ. ಫಸ್ಟ್ ಅವನೇ ಹೊಡೆದಿದ್ದು ಸರ್. ಥರ್ಡ್ ಫ್ರೇಸ್ ಹೊಡೆದಾಗ ಅವನೇ ಹೊಡೆದಿದ್ದು. ಮತ್ತೆ ನಮ್ ಬೇಗೂರ್ ಸಾಗರ ಇದ್ದಾನೆ, ಇಲ್ಲೇ ನಮ್ ಪಕ್ತೂರು, ಅವನು ಹೊಡೆದಿದ್ದಾನೆ. ಮತ್ತೆ ಗೋಕುಲ ಗಡಿಹಳ್ಳಿ, ಇಲ್ಲೇ ನಮ್ ಪಕ್ತೂರು, ಅವನು ಗೋಕುಲನು ಹೊಡೆದಿದ್ದಾನೆ. ಮತ್ತೆ ಕಬ್ಬಿಂಕೆರೆ ಚಂದ್ರ ಅಂತ ಅವನು ಹೊಡೆದಿದ್ದಾನೆ. ತುಂಬಾ ಹೊಡೆದಿರೋದು ಅಂದ್ರೆ ನಮ್ಮ ಪುನಿ, ಕಡೂರ್ ಪುನಿ ತುಂಬಾ ಹೊಡೆದಿರೋದು. ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ದೀರಾ, ಇವರು ನಾಗರಾಜ್ ಮತ್ತು ನಟರಾಜ್ ಅವರ ಅಪ್ಪ, ಮತ್ತೆ ಇವರು ಅವ್ರಮ್ಮ. ಇವರು ಕೂಡ ಪ್ರತಿಯೊಂದು ಮುಂಚೆ ಏನು ನಮ್ಮ ಅಜ್ಜಂಪುರ ಸುತ್ತಮುತ್ತ ರೇಸ್ ನಡೀತಾ ಇದ್ವು, ಅವಾಗ ಇವ್ರ ಕಾಲದಲ್ಲಿ ಆ ರೇಸಲ್ಲೂ ಕೂಡ ಇವ್ರು ಭಾಗವಹಿಸಿದ್ದಾರೆ. ಅವ್ರು ಏನು ಅಪ್ಪ ಮಾಡ್ಕೊಂಡ್ ಬಂದಿದ್ರು ಅದನ್ನ ಕೂಡ ಈಗ ಮಕ್ಕಳು ಮುಂದೆ ವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರ ಹತ್ರನೇ ಮಾತಾಡ್ಸೋಣ. ಯಾವ ತರ ಮಾಡಿದ್ರು ಸರ್ ಅವ್ರಂತ, ಅವ್ರ ಕಾಲದಲ್ಲಿ ಯಾವ ತರ ಇತ್ತು, ಯಾವ ತರ ರೇಸ್ ಮಾಡ್ತಾ ಇದ್ರು, ಯಾವ ತರ ಭಾಗವಹಿಸಿದ್ರು, ಮತ್ತೆ ಅವ್ರು ಯಾವ ತರ ಓರಿಗಳನ್ನ ಸಾಕ್ತಾ ಇದ್ರು ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕೇಳೋಣ. ಸರ್, ಹೊಸ್ದಾಗಿ ನಾವು ಓರಿ ಸಾಕ್ಬೇಕು ಅಂತ ಇರೋಂಥ ಯುವಕರಿಗೆ ಏನು ಯೂತ್ಸ್ ಇದಾರೆ, ನಾನು ಓರಿ ತಗೊಂಬಂದು ಸಾಕ್ತೀನಿ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಸರ್. ಅಂತರಿಗೆ ಏನ್ ಹೇಳ್ತೀರಾ ಸರ್, ಯಾವ ತರ ಸಾಕ್ಬೇಕು ಅಂತ? ಈಗ ನಾವು 10 ವರ್ಷದಿಂದ ಹಿಂದೆ ನಾನು ಓರಿ ಸಾಕಿದ್ದೆ. ಅವು ಪ್ರೈಜ್ ಹೊಡೆದು ಆವಾಗ ಈಗ ನಮ್ಮ ಹುಡ್ರು ಅವು ನೋಡಿ ಈಗ ತಂದು ಕೊಟ್ಟಿದ್ದಾರೆ. ಸಾಕೋದೇನು ಕಷ್ಟ ಅಲ್ಲ. ನಾನು ತಂದೆ ಕರವ 5 ಲಕ್ಷ ಕೊಟ್ಟು 2 ಲಕ್ಷ ಕೊಟ್ಟು ತಂದು ಸುಮ್ಮನೆ ಕಟ್ಟಿ ಇದು ಮಾಡೋದಾದ್ರೆ ಆಗಲ್ಲ. ಅವ ಮಕ್ಳು ನೋಡ್ಕೊಂಡಂಗೆ ನೋಡ್ಕೋಬೇಕು, ನಿಗಾ ವಹಿಸ್ಬೇಕು. ಸರ್, ಈಗ ನೀವು ನಿಮ್ಮ ಮಗ ನಟರಾಜ್ ಅವ್ರು ಹೇಳಿದ್ರು, ನಮ್ಮ ಅಪ್ಪಾಜಿ ಅವ್ರ ಕಾಲದಲ್ಲೂ ಕೂಡ ನಾವು ದನಗಳು ಕಟ್ಟಿದ್ವಿ, ಮುಂಚೆ ಬಿರೆಗಾಡಿ ಅಂತೆಲ್ಲ ಬರ್ತಿದ್ವು, ಅವನ್ನೆಲ್ಲ ಹೊಡೆದಿದ್ದಾರೆ ನಮ್ಮ ಅಪ್ಪಾಜಿ ಅಂತ ಹೇಳಿದ್ರು. ಸರ್, ಅದ್ರ ಬಗ್ಗೆ ಹೇಳಿ ಸರ್. ನಾವು ಮುಂಚೆ ಬಿರೆಗಾಡಿ ಅಲ್ಲ, ದೊಡ್ಡ ಗಾಡಿಯಾಗೆ ಬಾರಿ ಕಡೆ ಹೊಡೆದ್ವಿ. ಚೆನ್ನಾಗಿ ಎಲ್ಲ ಪ್ರೈಜ್ ತಗೊಂಬಂದ್ವಿ. ಅದು ಪ್ರೈಜ್ ಅವು ಈ ತರ ಶೀಲ್ಡ್ ಅಲ್ಲ, ಅವೆಲ್ಲ ಅಲಿಗೇಟರ್ ಮುಂಚೆಗೆ ಎಲ್ಲ ಸ್ಪೋರ್ಟ್ಸ್ ಅಲ್ಲೆಲ್ಲ ಕೊಡಾರಲ್ಲ ಅವ ತರ ಅವು ಇನ್ನೂ ಅದಾವೆ. ಅವೆಲ್ಲ ತುಂಬಿಕ್ಕಿದೀವಿ ಮನೆಗೆ, ಅವು ಅದಾವೆ, ನೆನಪು ಅದಾವೆ. ಅವಾಗ ಅವ ಮಾರಿದ್ಮೇಲೆ ನಾನು ನನ್ನ ಮಕ್ಳು ಮತ್ತೆ ಯಾಕೆ ತರಬೇಕು ಅಂತೇಳಿ ನಾಗರಾಜು ನಟರಾಜು ತಗೊಂಬಂದ್ ಕೊಟ್ಟಿದ್ದಾರೆ. ನಾನು ಅವ ಸಾಕ್ತಾ ಇದೀನಿ ಸರ್. ಈಗ ಇವರು ಕೂಡ ನಾಳೆಗ್ ತರಬಹುದು ಹೋಗ್ಬಿಟ್ಟು. ಈಗ ತಗೊಂಬಂದ್ ಸಾಕಂತ ಈಗ ಹುಡುಗಿರ್ತಾನೆ, ಈಗ ತಗೊಂಬರ್ತೇನೆ ಅಂತಂದ್ರೆ ಅವನಿಗೆ ಒಂದೆರಡು ಕಿವಿ ಮಾತು ಏನ್ ಹೇಳ್ತೀರಾ? ಏನಿಲ್ಲ ಸರ್, ಅದಕ್ಕೆ ಸಿಂಪಲ್. ಏನು ಹಿಂಡಿ, ರವೆ ಬೂಸ, ಅವು ಮೇವು ಇವು ಅಷ್ಟೇ ನಾವು ಕೊಡ್ತಿರೋದು. ಯಾವಕ್ಕಾದ್ರೂ ಅಷ್ಟೇ. ಒಂದ್ ಸ್ನಾನ ಮಾಡಿಸ್ಬೇಕು, ಒಂದು ಅಚ್ಚೇಟಾಗಿ ಹಾಕಿ ಇಕ್ಕೋಬೇಕು. ಇದು ಮಾಡ್ಕೊಂಡು ಹೋದ್ರೆ ಏನೂ ಆಗೋದಿಲ್ಲ, ಪ್ರಾಬ್ಲಮ್ ಇರಲ್ಲ. ತುಂಬಾ ಜನ ಅಚ್ಚು ರಚ್ಚು ಬೇರೆ ಊರ ಅಂತ ಕನ್ಫ್ಯೂಷನ್ ಇರುತ್ತೆ. ಅಚ್ಚು ರಚ್ಚು ಬೇರೆ ಊರಲ್ಲ, ಒಂದೇ ಊರು, ನಮ್ಮ ಬೆಣ್ಕುಣ್ಸೆ ಗ್ರಾಮದಲ್ಲಿರೋಂಥ ಅಚ್ಚು ರಚ್ಚು. ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ದೀರಾ, ಇವೆಲ್ಲ ಪ್ರೈಸು ಕೂಡ ಈ ಅಚ್ಚು ರಚ್ಚುನೇ ಹೊಡೆದಿರೋದು. ಕೇವಲ 2 ವರ್ಷದಲ್ಲಿ 35 ಪ್ರೈಸ್ ಹೊಡೆದಿದ್ದೇವೆ ಅಂತಂದ್ರೆ ನಂಬಕ್ಕಾಗಲ್ಲ, ಬಟ್ ಇದು ಸತ್ಯ. ಏನ್ ನೀವೇ ನೋಡ್ತಾ ಇದ್ದೀರಾ, ಇವೆಲ್ಲದೂ ಕೂಡ ಅಚ್ಚು ರಚ್ಚುನೇ ಸ್ವಂತವಾಗಿ ಹೊಡೆದಿರೋ ಅಂತ ಪ್ರೈಸ್ಗಳು ಅಷ್ಟು ಕೂಡ. ಮತ್ತೆ ರಚ್ಚು ಜೊತೆಲಿ ಹಲವಾರು ಸಿಂಗಲ್ ಕರುಗಳನ್ನ ಹಾಕಿದ್ದಾರೆ, ಅದ್ರ ಜೊತೆಲೂ ಕೂಡ ಅದು ಒಂದು ಸಾಧನೆಯನ್ನ ಮಾಡಿದೆ. ನೀವೇನ್ ನೋಡ್ತಾ ಇದ್ದೀರಾ, ಇವ್ರು 3 ಜನ ಕ್ಲಾಸ್ ಇದ್ರೂ ಕೂಡ ಗಾಡಿ ರೇಸ್ ಇತ್ತು ಅಂದ್ರೆ ಕ್ಲಾಸಿಗೆ ಚಕ್ಕರ್ ಹಾಕ್ಬಿಟ್ಟು ಗಾಡಿ ರೇಸಿಗೆ ಹೋಗ್ತಾರೆ. ಅಷ್ಟು ಪ್ರೀತಿ ಅಚ್ಚು ರಚ್ಚು ಮೇಲೆ. ಮತ್ತೆ ಏನು ಈಗ ಅಚ್ಚು ರಚ್ಚುನ ಆಗಿರ್ಬೋದು, ಒಂದು ಟ್ರೋಫಿನ ಆಗಿರ್ಬೋದು, ಎಲ್ಲದೂ ಕೂಡ ಒಂದು ರೆಡಿ ಮಾಡ್ಬೇಕು ಅಂದ್ರೂ ಕೂಡ ಪಟ್ಟನ ಒಡೆ ಬಂದು ಮನೆಯಿಂದ ಎಲ್ಲದೂ ಕೂಡ ಹೂವಿನ ಹಾರ ಆಗಿರ್ಬೋದು, ಪ್ರತಿಯೊಂದು ಕೂಡ ಫುಲ್ ರೆಡಿ ಮಾಡ್ಬಿಟ್ಟು ಇಲ್ಲಿ ತಗೊಂಬಂದು ನಿಲ್ಲಿಸ್ತಾರೆ. ಅಂತ ಹುಡುಗರು ಪ್ರೀತಿಯಿಂದ ಸಾಕ್ತಾ ಇದ್ದಾರೆ, ಮನೆ ಮಕ್ಕಳು ತರ ಇದ್ದಾರೆ. ಇಲ್ಲೂ ಕೂಡ ನಟರಾಜ್ ಮತ್ತೆ ನಾಗರಾಜ್ ಅವ್ರ ಜೊತೆಲಿ ಫ್ರೆಂಡ್ಸ್ ಆಗಿ, ಇವರು ವಯಸ್ಸು ಚಿಕ್ಕದಾಗಿರ್ಬೋದು, ಬಟ್ ಇವರು ಏನಿಲ್ಲಿ ಕೆಲಸ ಮಾಡ್ತಾರೆ ಆ ಪ್ರೀತಿ ದೊಡ್ಡದು ಹೇಳ್ಬೇಕು ಅಂತಂದ್ರೆ. ಅದೇ ರೀತಿಯಾಗಿ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.